ॐ वाङ्मे मनसि प्रतिष्ठित मनो मे वाचि प्रतिष्ठितम् आविराविर्म एधि वेदस्य म आणिस्थः श्रुतं मे मा प्रहसीः अनेनाधेतेन अहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಅತ್ಯಂತ ಸುಂದರವಾದಂತಹ ಮರಾಠಿಯ ಒಂದು ದೇವರ ನಾಮ ನಾವು ಹಾಡ್ತೇವೆ. ತಾವು ಕೂಡ ನಮ್ಮೊಡನೆ ಅನುಸರಿಸಬಹುದು. स्वानंद सागर शांति सुधाकर कारुण्य जलधर गुरुदेव माझा स्वानंद सागर शांति सुधाकर कारुण्य जलधर गुरुदेव माझा ज्ञानाचे भंडार ध्यानाचे मंदिर ज्ञानाचे भंडार ध्यानाचे मंदिर चैतन्य दिनकर गुरुदेव माझा स्वानंद सागर शांति सुधाकर कारुण्य जलधर गुरुदेव माझा परमात्मा प्रेषित परमात्मा पूरित परमात्मा प्रेषित परमात्मा पूरित परमात्मा प्रमथ गुरुदेव माझा स्वानंद सागर शांति सुधाकर कारुण्य जलधर गुरुदेव माझा भव भय हारक तुरित निवारक भव भय हारक
दुरित निवारक भाविक तारक गुरुदेव माझ स्वानंद सागर शांति सुधाकर कारुण्य जलधर गुरुदेव माझ दास मनोहर प्रार्थी वारंवार दास मनोहर प्रार्थी वारंवार दावाया निज सार गुरुदेव माझ स्वानंद सागर शांति सुधाकर कारुण्य जलधर गुरुदेव माझ गुरुदेव माझ गुरुदेव माझ सिद्धांत अवधूत चिंतन श्री गुरुदेव दत्त जय जय रघुवीर समर्थ ಒಂದು ಗುರು ಕೀರ್ತನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಒಂದು ಹಿಂದಿ ಭಾಷೆಯ ಗುರು ಕೀರ್ತನೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ. गुरुदेव मेरी नैया उस पार लगा देना, अब तक जो निभाया है आगे भी निभा देना. गुरुदेव मेरी नैया उस पार लगा देना, अब तक जो निभाया है आगे भी निभा देना. जय गुरु जय गुरु जय गुरु जय जय. गुरुदेवा गुरुदेवा
गुरुदेव गुरुदेवा 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 गुरुदेव गुरुदेव मेरी नैया उस पार लगा देना अब तक जो निभाया है आगे भी निभा देना जय गुरु जय गुरु जय गुरु जय जय गुरुदेवा 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 सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव ಶಂಭೋ ಇಂದು ಶುಕ್ರವಾರ ಕಾರ್ತೀಕ ಮಾಸದ ಈ ಕೃಷ್ಣ ಪಕ್ಷದ ಶುಕ್ರವಾರದ ಸಂಜೆ ಶ್ರೀ ಶ್ರೀ ವಿವೇಕ ಚೂಡಾಮಣಿ ಶ್ರೀ ಶಂಕರಾಚಾರ್ಯರ ದಿವ್ಯವಾದಂತಹ ಕೃತಿ ಪ್ರಕರಣ ಗ್ರಂಥ ಇದನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾಠ. 189ನೆಯ ಶ್ಲೋಕದಿಂದ ಪಠಿಸೋಣ. ನಾವು ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ.
ಪಂಚಕೋಶ ವಿವೇಕದ ಹಾದಿಯಲ್ಲಿ ಆತ್ಮಜ್ಞಾನದ ವಿವರಣೆಯಲ್ಲಿ ನಮಗೆಲ್ಲರಿಗೂ ಕೂಡ ಮೋಕ್ಷ ಸಾಧನೆ ಯಾವ ರೀತಿ ಗೈಯಬೇಕು ಅನ್ನುವಂಥದ್ದು ಶಿಷ್ಯನ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಇಂದು ನೋಡೋಣ. ಕೊನೆಯ ಕೆಲವು ಶ್ಲೋಕಗಳ ಪಾರಾಯಣ. ಯೋಯಂ ವಿಜ್ಞಾನಮಯಃ ಪ್ರಾಣೇಷು ಹೃದಯ ಸ್ಫುರತ್ಯಯಂ ಜ್ಯೋತಿಃ ಕೂಟಸ್ಥಃ ಸನ್ನಾತ್ಮಾ ಕರ್ತಾ ಭೋಕ್ತಾ ಭವತ್ಯುಪಾಧಿಸ್ಥಃ. ವಯಂ ಪರಿಚ್ಛೇದಮುಪೇತ್ಯ ಬುದ್ಧೇಃ ತಾದಾತ್ಮ್ಯದೋಷೇಣ ಪರಂ ಮೃಷಾತ್ಮನಃ. ಸರ್ವಾತ್ಮಕಃ ಸನ್ನಪಿ ವೀಕ್ಷತೆ ಸ್ವಯಂ ಸ್ವತಃ ಪೃಥಕ್ತ್ವೇನ ಮೃದೋ ಘಟಾನಿವ. ಉಪಾಧಿ ಸಂಬಂಧವಶಾತ್ ಪರಾತ್ಮ ಹ್ಯುಪಾಧಿ ಧರ್ಮಾನನುಭಾತಿ ತದ್ಗುಣಃ. ಅಯೋ ವಿಕಾರಾನ ವಿಕಾರಿವನ್ಹಿವತ್ ಸದೈಕರೂಪೋऽಪಿ ಪರಃ ಸ್ವಭಾವಾತ್. ಶಿಷ್ಯ ಉವಾಚ ಭ್ರಮೇಣಾಪ್ಯನ್ಯಥಾ ವಾಸ್ತು ಜೀವಭಾವಃ ಪರಾತ್ಮನಃ. ತದುಪಾಧೇರನಾದಿತ್ವಾತ್ ನಾನಾದೇರ್ನಾಶ ಇಷ್ಯತೆ. ಅತೋಸ್ಯ ಜೀವಭಾವೋಪಿ ನಿತ್ಯೋ ಭವತಿ ಸಂಸೃತಿಃ. ನ ನಿವರ್ತೇತ ತನ್ಮೋಕ್ಷಃ ಕಥಂ ಮೇ ಶ್ರೀಗುರೋ ವದ. ಶ್ರೀ ಗುರುಭ್ಯೋ ನಮಃ. ಅತ್ಯಂತ ಸುಂದರವಾದ ಮಾರ್ಮಿಕ ಗಹನ ಗೂಢವಾದ ಪ್ರಶ್ನೆಯನ್ನು ಕೇಳಿದ್ದಾನೆ ಶಿಷ್ಯೋತ್ತಮ. ಎಂತಹ ಪ್ರಶ್ನೆ ಅದು ನೋಡೋಣ ಮತ್ತೊಮ್ಮೆ. ಶಿಷ್ಯನು
ಪ್ರಶ್ನಿಸಿದನು. ಶ್ರೀ ಗುರುವೇ, ಪರಮಾತ್ಮನ ಜೀವತ್ವವು ಭ್ರಾಂತಿಯಿಂದಾಗಲಿ ಅಥವಾ ಬೇರೆ ಯಾವ ಕಾರಣದಿಂದಾಗಲಿ ಉಂಟಾಗಿರಲಿ, ಉಪಾಧಿಯು ಅನಾದಿಯಾಗಿರುವುದರಿಂದ ಅನಾದಿಯಾದ ಉಪಾಧಿಗೆ ನಾಶವನ್ನು ಅಪೇಕ್ಷಿಸಕೂಡದಷ್ಟೇ. ಆದುದರಿಂದ ಇವನ ಜೀವತ್ವವು ನಿತ್ಯವಾಗುತ್ತದೆ, ಸಂಸಾರವು ಹೋಗುವುದೇ ಇಲ್ಲ. ಹೀಗಿರುವಾಗ ಇವನಿಗೆ ಮೋಕ್ಷವು ಹೇಗೆ ಸಂಭವಿಸುತ್ತದೆ? ಹೇ ಗುರೋ, ದಯಮಾಡಿ ಇದನ್ನು ನನಗೆ ಹೇಳು. ಎಷ್ಟು ಚೆನ್ನಾಗಿದೆ ನೋಡಿ. ಇದಾಗಲೇ ಈ ಪ್ರಶ್ನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ಮೆಲುಕು ಹಾಕಬೇಕಾದ್ರೆ ಸಂಕ್ಷಿಪ್ತವಾಗಿ ಹೇಳೋಣ. ಶಿಷ್ಯನ ಪ್ರಶ್ನೆ ಇಷ್ಟೇ ಆಗಿತ್ತು. ಉಪಾಧಿಗಳು ಅನಾದಿ, ನಿರಂತರ ಅದು ಇದ್ದೇ ಇರುತ್ತೆ. ಉಪಾಧಿ ನಿತ್ಯವಾದರೆ ಉಪಾಧಿಯಿಂದ ಒದಗುವ ಜೀವಭಾವವು ನಿತ್ಯವಾಗುವುದು. ಜೀವಭಾವ ನಿತ್ಯವಾದರೆ ಮೋಕ್ಷವೆಲ್ಲಿ? ಈ ಸಂಸಾರ ಚಕ್ರದಲ್ಲೇ ತಿರುಗಿ 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 ಮತ್ತೆ ಜನನ ಮತ್ತೆ ಮರಣ ಆಗುತ್ತಿದ್ದರೆ ಅವನ ಮೋಕ್ಷ ಯಾವಾಗ, ಬಿಡುಗಡೆ ಯಾವಾಗ? ಇದು ಶಿಷ್ಯನ ಪ್ರಶ್ನೆ. ಇಲ್ಲೊಂದು ಶಿಷ್ಯನ ಪ್ರಶ್ನೆಯಲ್ಲಿ ಒಂದು ಹುಳುಕಿದೆ. ಆ ಹುಳುಕನ್ನು ತೆಗೆದಾಗ, ಆ ನ್ಯೂನತೆಯನ್ನು ಹರಿಸಿದಾಗ ಜ್ಞಾನ ಅಂಕುರಿಸುವುದು. ಯಾವುದು ಆ ನ್ಯೂನತೆ, ಯಾವುದು ಆ ಹುಳುಕು? ನೋಡಿ, ಗುರುಗಳ ಉತ್ತರದಲ್ಲಿ ಸ್ಪಷ್ಟವಾಗುತ್ತದೆ. ಮುಂದಿನ ಶ್ಲೋಕ 194ನೇ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತಿಸಿರಿ. ಶ್ರೀ ಗುರುರುವಾಚ ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತಚ್ಛೃಣು. ಪ್ರಾಮಾಣಿಕೀ ನ ಭವತಿ ಭ್ರಾಂತ್ಯಾ ಮೋಹಿತ ಕಲ್ಪನಾ. ಮತ್ತೊಮ್ಮೆ. ಶ್ರೀ ಗುರುರುವಾಚ ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತಚ್ಛೃಣು. ಪ್ರಾಮಾಣಿಕೀ ನ ಭವತಿ ಭ್ರಾಂತ್ಯಾ ಮೋಹಿತ ಕಲ್ಪನಾ. ಅತ್ಯಂತ ಸ್ಪಷ್ಟವಾದ ಉತ್ತರ ಗುರುಗಳಿಂದ. ಶಿಷ್ಯ ಹೇಳ್ತಾ ಇದ್ದಾನೆ, ಉಪಾಧಿಗಳು ಅನಾದಿ, ಜೀವಭಾವವೂ ಕೂಡ ಅನಾದಿ. ಆದ್ದರಿಂದ ಜೀವಭಾವಕ್ಕೆ ಮೋಕ್ಷ ಯಾವಾಗ? ಮೋಕ್ಷ ಎಲ್ಲಿ? ಮುಕ್ತಿ ಯಾವಾಗ? ಗುರುಗಳು ಉತ್ತರಿಸ್ತಾರೆ, ನೋಡಪ್ಪ, ಈ ಜೀವಭಾವ ಅನ್ನುವುದೇ ಒಂದು ಭ್ರಾಂತಿ. ಯಾವಾಗ ಭ್ರಾಂತಿಯಿಂದ ಜೀವಭಾವವಿರುತ್ತೋ, ಎಲ್ಲಿಯವರೆಗೆ ಈ ಭ್ರಾಂತಿ ಇರುತ್ತೋ ಅಲ್ಲಿಯವರೆಗೆ ಮುಕ್ತಿ ಇಲ್ಲ. ಈ ಜೀವಭಾವವೇ ಕಾಲ್ಪನಿಕ, ತಾತ್ಕಾಲಿಕ. ಇದಕ್ಕೆ ಸತ್ಯತ್ವವನ್ನು ಕೊಡಬಾರದು. ಶಿಷ್ಯ ಏನ್ ಮಾಡ್ತಾ ಇದ್ದಾನೆ? ಉಪಾಧಿಗಳಿಗೆ, ಜೀವಭಾವಕ್ಕೆ ಸತ್ಯತ್ವವನ್ನು ಕೊಡ್ತಾ ಇದ್ದಾನೆ. ಗುರುಗಳು ಹೇಳ್ತಾ ಇದ್ದಾರೆ, ಈ ಉಪಾಧಿಗಳೇ ಭ್ರಾಂತಿ. ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರವನ್ನು ಮಾಡೋಣ ಮುಂದೆ. ಈಗ ಹಿಂದಿ ಭಾಷೆಯ ಅನುವಾದವನ್ನು ನೋಡೋಣ. 194ನೇ ಶ್ಲೋಕಕ್ಕೆ ಇಲ್ಲಿ 96 ಅಂತ ಇದೆ, ಸ್ವಲ್ಪ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ, ಇರ್ಲಿ. ಶ್ರೀ ಗುರುರುವಾಚ, ಹೇ ವತ್ಸ, तू बड़ा बुद्धिमान है,
तूने बहुत ठीक बात पूछी है। अच्छा, अब सावधान होकर सुन। देख, मुग्ध पुरुषों के भ्रमवश की हुई कल्पना माननीय नहीं हुआ करती। आंग्ल भाषೆಯ ಅನುವಾದ. The teacher replied, Thou hast rightly questioned, O learned one. Listen, though, attentively. The imagination which has been conjured up by delusion can never be accepted as a fact. ಎಷ್ಟು ಚಂದ ಇದೆ ನೋಡಿ. ಪದಚ್ಛೇದ ನೋಡಿಕೊಳ್ಳಿ. ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತತ್ ಶೃಣು ಪ್ರಾಮಾಣಿಕೀ ನ ಭವತಿ ಭ್ರಾಂತ್ಯಾ ಮೋಹಿತ ಕಲ್ಪನಾ. ಈ ಶ್ಲೋಕದಲ್ಲಿ ಹೆಚ್ಚು ಸಂಧಿ ವಿಚ್ಛೇದವಿರಲಿಲ್ಲ. ಕೇವಲ ಒಂದು ಮಾತ, ತತ್ ಶೃಣು, ತತ್ ಶೃಣು. ಅನ್ವಯಾರ್ಥ ನೋಡಿಕೊಳ್ಳಿ. ಶ್ರೀ ಗುರು, ಗುರುಗಳು, ಗುರುವು, ಉವಾಚ ಹೇಳಿದನು, ಪ್ರಶ್ನೆಗೆ ಉತ್ತರಿಸಿದರು. ಹೇ ವಿದ್ವನ್, ಹೇ ಬುದ್ಧಿವಂತನೇ, ತ್ವಯಾ ನಿನ್ನಿಂದ ಸಮ್ಯಕ್ ಪೃಷ್ಟಂ ಚೆನ್ನಾಗಿ ಪ್ರಶ್ನಿಸಲ್ಪಟ್ಟಿತು. ತತ್ ಅದನ್ನು ಸಾವಧಾನೇನ ಸಾವಧಾನವಾಗಿ ಶೃಣು ಕೇಳು. ಭ್ರಾಂತ್ಯಾ ಭ್ರಾಂತಿಯಿಂದ ಮೋಹಿತ ಕಲ್ಪನಾ ಮೋಹಗೊಳಿಸಲ್ಪಟ್ಟವರ ಕಲ್ಪನೆಯು ಪ್ರಾಮಾಣಿಕಿ ನ ಭವತಿ ನಿಜವಾಗುವುದಿಲ್ಲ. ತಾತ್ಪರ್ಯ ನೋಡಿ, ಇದರ ಅರ್ಥ ವಿವರಣೆಯನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಶ್ರೀ ಗುರುವು ಹೇಳಿದ, ಎಲೆ ಬುದ್ಧಿವಂತನೇ, ನೀನು ಚೆನ್ನಾಗಿ ಪ್ರಶ್ನಿಸಿರುವೆ, ಅದನ್ನು ಸಾವಧಾನವಾಗಿ ಕೇಳು. ಭ್ರಾಂತಿಯಿಂದ ಮೋಹಿತರಾದವರ ಕಲ್ಪನೆಯು ನಿಜವಾಗುವುದಿಲ್ಲ. ಇಷ್ಟು ಸರಳವಾಗಿದೆ, ಆದರೆ ಬಹಳ ಗೂಢವಾಗಿದೆ ನೋಡಿ. ಗುರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೇ ವಿದ್ವನ್, ನೋಡಿ ಶಿಷ್ಯನನ್ನು ಯಾವ ರೀತಿ ಗುರುಗಳು ಸಂಬೋಧಿಸುತ್ತಿದ್ದಾರೆ. ವಿದ್ವನ್ ಅಂದ್ರೆ ವಿದ್ವಾಂಸನೇ, ಅತ್ಯಂತ ಕುಶಾಗ್ರ ಬುದ್ಧಿ ಉಳ್ಳವನೇ. ಯಾಕೆ ಹೀಗೆ ಸಂಬೋಧಿಸಬೇಕು? ಯಾಕೆಂದ್ರೆ ಶಿಷ್ಯ ಯಾವ ರೀತಿ ಪ್ರಶ್ನೆ ಮಾಡ್ತಾನೆ ಅದರಲ್ಲೇ ಗೊತ್ತಾಗಿ ಬಿಡುತ್ತೆ ಶಿಷ್ಯನು ಯಾವ ಮಟ್ಟದಲ್ಲಿ, ಬೌದ್ಧಿಕ ಮಟ್ಟದಲ್ಲಿ ಇದ್ದಾನೆ, ಮೇಧಾಶಕ್ತಿ ಆತನದ್ದು ಹೇಗಿದೆ ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಕುಶಾಗ್ರ ಬುದ್ಧಿ ಉಳ್ಳವರು ಮಾತ್ರ ಅತ್ಯಂತ ತೀಕ್ಷ್ಣವಾದ ಸೂಕ್ಷ್ಮವಾದ ಪ್ರಶ್ನೆಯನ್ನು ಕೇಳಬಹುದು, ಸಂಶಯಗಳು ಉದ್ಭವಿಸಿಕೊಳ್ಳಬಹುದು. ಆ ಸಂಶಯವನ್ನು ನಿವಾರಿಸುವುದಕ್ಕಾಗಿ ಪ್ರಶ್ನೆ, ಗುರುಗಳು ಉತ್ತರ ಕೊಡ್ತಾರೆ. ಅಂತಹ ಕುಶಾಗ್ರ ಬುದ್ಧಿ ಉಳ್ಳವರೇ ಸೂಕ್ಷ್ಮವಾದ ಪ್ರಶ್ನೆಯನ್ನು ಮಾಡಬಹುದು. ಅಂತಹವರನ್ನ ನಾವು ವಿದ್ವಾಂಸರು ಎಂದು ಕರೆಯುವುದು. ಆದ್ದರಿಂದ ಗುರುಗಳು ಶಿಷ್ಯನನ್ನು ವಿದ್ವಾಂಸನೇ ಎಂದು ಸಂಬೋಧಿಸುತ್ತಿದ್ದಾರೆ. ಹೇ ವಿದ್ವನ್, ಹೇ ಬುದ್ಧಿವಂತನೆ, ತ್ವಯಾ ನಿನ್ನ ಮೂಲಕ, ನಿನ್ನಿಂದ ಸಮ್ಯಕ್ ಪೃಷ್ಟ. ಎಂತಹ ಒಂದು ಪ್ರಶ್ನೆಪ್ಪ ಅಂದ್ರೇನು? ಇಲ್ಲಿಯವರೆಗೆ ಬೋಧಿಸಿರುವುದನ್ನು ನೀನು ಅತ್ಯಂತ ಆಳವಾಗಿ ಆಲಿಸಿದ್ದೀ. ಅದಕ್ಕೆ ನೋಡಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ವಿ ಹ್ಯಾವ್ ಟು ಲಿಸನ್, ನಾಟ್ ಜಸ್ಟ್ ಹಿಯರ್. ಕೇಳಬಾರದು, ಆಲಿಸಬೇಕು. ಕೇಳಿದಾಗ ಏನಾಗುತ್ತೆ, ಮರೆತು ಹೋಗುವ ಸಾಧ್ಯತೆ ಇರುತ್ತೆ. ಹೌದಲ್ಲ? ಈ ಕಡೆ ಕಿವಿಯಿಂದ ಕೇಳಿ ಆ ಕಡೆ ಕಿವಿಯಿಂದ ಬಿಡುವಂಥದ್ದು ಕೇಳುವುದು. ಅಷ್ಟು ನಾವು ಗಮನ ಕೊಟ್ಟು ಅದನ್ನೇನು ವಿಚಾರ ಮಾಡಿಲ್ಲ, ಅಂಥದ್ದನ್ನ ಸುಮ್ಮನೆ ಕೇಳಿಬಿಡ್ತೇವೆ. ಆದರೆ ಆಲಿಸಬೇಕಾದರೆ ಮನಸ್ಸು ಬುದ್ಧಿಯನ್ನು ಅತ್ಯಂತ ತೀಕ್ಷ್ಣವಾಗಿ, ಏಕಾಗ್ರವಾಗಿ, ತಲ್ಲೀನತೆಯಿಂದ, ತನ್ಮಯತೆಯಿಂದ
ಯಾವಾಗ ಶ್ರವಣ ಮಾಡ್ತೇವೆ ಅದನ್ನು ನಾವು ಆಲಿಸುವುದು ಎಂದು ಹೇಳ್ತೇವೆ. ಮರೆಯೋದಿಲ್ಲ ಅವರು. ಏನೇನು ಅವರು ಆಲಿಸಿದರೋ ಅದನ್ನು ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ತಮ್ಮ ಬುದ್ಧಿಯ ಪಟಲದಲ್ಲಿ, ಬುದ್ಧಿಯ ಪದರದಲ್ಲಿ. ವಿಚಾರ ಮಾಡಿ. ಆದ್ರಿಂದ ಗುರುಗಳು ಹೇಳ್ತಾ ಇದ್ದಾರೆ, ಹೇ ಶಿಷ್ಯನೇ, ಹೇ ವಿದ್ವಾಂಸನೇ, ಹೇ ಉತ್ತಮನೇ, ನೀನು ಅತ್ಯಂತ ಸರಿಯಾದಂತಹ ಪ್ರಶ್ನೆಯನ್ನೇ ನೀನು ಕೇಳಿದ್ದಿ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಉತ್ತರವನ್ನು ಕೊಡುವಾಗಲೂ ನೀನು ಅತ್ಯಂತ ಸಾವಧಾನದಿಂದ ಆಲಿಸು. ನೀನು ಕುಶಾಗ್ರ ಬುದ್ಧಿ ಉಳ್ಳವನೇ. ನೀನೇನು ಮನಸ್ಸನ್ನು ಭ್ರಾಂತಿಗೊಳಿಸಿ ಭ್ರಮೆಯಿಂದ ಮನೆ ಮನಸ್ಸನ್ನು ಬೇರೆ ಕಡೆಗೆ ನೀನು ಹರಿಹಾಯಿಸುವುದಿಲ್ಲ. ಆದರೂ ಕೂಡ ಉತ್ತರವನ್ನು ಆಲಿಸುವಾಗ ರೀಡ್ ಬಿಟ್ವೀನ್ ದ ಲೈನ್ಸ್. ಯಾವುದನ್ನು ನಾವು ಸೂಚಿಸ್ತಾ ಇದ್ದೇವೆ ಅದನ್ನು ಸಾವಧಾನದಿಂದ ಕೇಳು. ಸಾವಧಾನ ಅಂದ್ರೆ ಅರ್ಥ ಏನು? ಅವಧಾನ ಅನ್ನುವಂಥದ್ದು ಸಂಸ್ಕೃತದ ಪದ. ಅವಧಾನ ಅಂದ್ರೆ ಗ್ರಹಿಸುವುದು ಅಂತ ಅರ್ಥ. ಅವಧಾನಂ, ಸಾವಧಾನಂ. ಸಾವಧಾನಂ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಏಕಾಗ್ರತೆಯಿಂದ ಗ್ರಹಿಸು ಅನ್ನುವಂಥದ್ದು ಅರ್ಥ. ನೋಡಿ, ಸಮರ್ಥ ರಾಮದಾಸರ ಒಂದು ಪ್ರಸಂಗ ನೆನಪಾಗ್ತಾ ಇದೆ ಈ ಸಾವಧಾನ ಎನ್ನುವ ಪದ ಬಂದಾಗ. ಸಮರ್ಥ ರಾಮದಾಸರಿಗೆ ಕೇವಲ 9 ಅಥವಾ 10 ವಯಸ್ಸು ಆಗಿರಬಹುದು, ಬಾಲಕರು. ಆಗಲೇ ವಿವಾಹ. ಆಗೆಲ್ಲ ಆಗಿನ ಕಾಲದ ಪದ್ಧತಿಯಲ್ಲಿ ಅತ್ಯಂತ ಶೀಘ್ರವಾಗಿಯೇ ವಿವಾಹ ಮಾಡಿಬಿಡ್ತಾ ಇದ್ರು. ಬಾಲ ವಿವಾಹ ನಡೀತಾ ಇತ್ತು. ಈಗ ಅದು ಕಾನೂನಿಗೆ ವಿರುದ್ಧ. ಯಾರಾದರೂ ಹಾಗೆ ಬಾಲ ವಿವಾಹ ನಡೆಸಿದ್ರೆ ಅದು ಕಾನೂನಾತ್ಮಕವಾಗಿ ಅವರಿಗೆ ಕ್ರಮ ಹಾಗೂ ದಂಡವನ್ನ ಅವರು ಭರಿಸಬೇಕಾಗುವುದು. ಆದ್ದರಿಂದ ಈಗ ಬಾಲ ವಿವಾಹ ರದ್ದಾಗಿದೆ. ಹುಡುಗಿಗೆ 18, ಹುಡುಗನಿಗೆ 21 ಈ ರೀತಿಯಲ್ಲಿ ನಿಗದಿಪಡಿಸಿದ್ದಾರೆ ವಿವಾಹಕ್ಕೆ. ಆದರೆ ಹಿಂದಿನ ಕಾಲದಲ್ಲಿ ಆದಷ್ಟು ಬೇಗ ಹುಡುಗಿಗೆ ಕೇವಲ 6 ವಯಸ್ಸು, ಹುಡುಗನಿಗೆ 9 ವಯಸ್ಸು ಮದುವೆ. ಸಮರ್ಥ ರಾಮದಾಸರಿಗೂ ವಿವಾಹ, ಬಾಲ ವಿವಾಹ. ಅಲ್ಲಿ ಮಂತ್ರೋಚ್ಚಾರಣೆ ಮಾಡ್ತಾ ಇದ್ದಾರೆ ಋತ್ವಿಕರು, ಪುರೋಹಿತರು. ಸುಲಗ್ನ ಸಾವಧಾನ. ಲಗ್ನದ ಮುಹೂರ್ತ ಬಂದಿದೆ, ಸಮಯಕ್ಕೆ ಹತ್ತಿರವಾಗ್ತಾ ಇದ್ದೇವೆ. ಎಲ್ಲರೂ ದಯಮಾಡಿ ದಕ್ಷತೆಯಿಂದ ಇಲ್ಲಿ ಗಮನಿಸಿ. ಸುಮುಹೂರ್ತ ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಪಾರ್ವತಿ ಪರಮೇಶ್ವರರು ಲಕ್ಷ್ಮೀನಾರಾಯಣರನ್ನು ಧ್ಯಾನಿಸಿ. ಮುಹೂರ್ತ ಹತ್ತಿರ ಬರ್ತಾ ಇದೆ, ಇನ್ನೇನು ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಇಲ್ಲಿ ಗಮನ ಕೊಡಿ. ಬೇರೆ ಬೇರೆ ಯಾವುದೋ ರೀತಿಯಲ್ಲಿ ನೀವು ಚರ್ಚೆ ಮಾಡ್ತಾ ಇರಬಹುದು. ಆ ಚರ್ಚೆಯನ್ನು ನಿಲ್ಲಿಸಿ ಈಗ ನಿಮ್ಮೆಲ್ಲರ ಗಮನ ಈ ವಧು ವರರ ಕಡೆಗೆ ಕೊಡಿ ಅಂತ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಸಮರ್ಥ ರಾಮದಾಸರಿಗೆ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಬೇಕು ಅಂತ ಜಿಜ್ಞಾಸೆ ಉಂಟಾಗುತ್ತೆ. ಪಕ್ಕದಲ್ಲೇ ನಿಂತಿರ್ತಾರೆ ಸಮರ್ಥ ರಾಮದಾಸರ ಸೋದರ ಮಾವ. ಅವ್ರನ್ನ ಕೇಳ್ತಾರೆ, ಮಾಮ, ಮಂತ್ರಗಳು ಉಚ್ಚಾರಣೆ ಮಾಡುವಾಗ ಎಲ್ಲರನ್ನೂ ಕೂಡ ಇಲ್ಲಿ ಗಮನಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಏನಂತಹ ವಿಶೇಷ ಈ ಮುಹೂರ್ತದಲ್ಲಿ, ಈ ಲಗ್ನದಲ್ಲಿ, ಈ ಸಂದರ್ಭದಲ್ಲಿ? ಆಗ ಹೇಳ್ತಾರೆ ಸೋದರ ಮಾವನವರು, ಹೇ ರಾಮ, ಈಗ ನೀನು ಆ ಕನ್ಯೆಯನ್ನು ವಿವಾಹವಾಗ್ತಾ ಇದ್ದೀ, ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೀ. ಈಗ ಅವಳನ್ನು ನಿನ್ನ ಅರ್ಧಾಂಗಿನಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀ. ಈಗಲೇ ನಿರ್ಧರಿಸಿಕೋ, ಮುಂದೆ ನೀನು ಮಾಡಬೇಕಾದಂತಹ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಆದ್ದರಿಂದ ಗಮನವಿಟ್ಟು ಇದರ ಬಗ್ಗೆ ನೀನು ಚಿಂತಿಸುವವನಾಗು. ಎಲ್ಲ ಜವಾಬ್ದಾರಿಗಳನ್ನು ಹೊರವು ಆ ಹೊತ್ತುಕೊಳ್ಳುವನಾಗು. ಆದ್ದರಿಂದಲೇ ಇಲ್ಲಿ ಸಾವಧಾನ ಅಂತ ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ಈ ತತ್ವವನ್ನು, ಈ ಒಂದು ಜವಾಬ್ದಾರಿಯನ್ನು ಗಮನಿಸು ಅಂತ ಹೇಳ್ತಾ ಇದ್ದಾರೆ ಸೋದರ ಮಾವನವರ ಉತ್ತರ.
ಸಮರ್ಥ ರಾಮದಾಸ ಪ್ರಶ್ನೆ ಮಾಡ್ತಾನೆ, ನಾನು ಹೆಚ್ಚಿನ ಸಾಧನೆ, ಆಂತರಿಕ ಸಾಧನೆ ಮಾಡಬೇಕು ಅಂತಿದ್ದೇನೆ. ವಿವಾಹವಾದ ನಂತರವೂ ಕೂಡ ನಾನು ಹೆಚ್ಚಿನ ಸಮಯ ಈ ಆಧ್ಯಾತ್ಮಿಕದ ಸಾಧನೆಗೆ, ಅಂತರ್ಮುಖತ್ವದ ಸಾಧನೆಗೆ ನಾನು ಸಮಯ ಮೀಸಲಾಗಿಡಬಹುದೇ? ಆಗ ಸೋದರ ಮಾವನವರು ಉತ್ತರ ಕೊಡ್ತಾರೆ, ಕೊಡಬಹುದು, ಆದರೆ ಮನೆಯ ಜವಾಬ್ದಾರಿ ಇರುವುದರಿಂದ ಅದನ್ನೂ ನಿರ್ವಹಿಸಬೇಕಾಗುವುದು. ಅದಕ್ಕೂ ಕೂಡ ಸ್ವಲ್ಪ ಸಮಯವನ್ನ ಕೊಟ್ಟು ಎರಡನ್ನೂ ಕೂಡ ಸಮತೋಲನದಲ್ಲಿ ಇರಿಸಿಕೊಂಡು ಮುನ್ನಡೆಯಬೇಕು ಗೃಹಸ್ಥಾಶ್ರಮದಲ್ಲಿ. ಸಮರ್ಥ ರಾಮದಾಸರು ಏನ್ ಮಾಡಿದ್ರು? ಹೌದೇ, ಹೆಚ್ಚಿನ ಸಮಯ ಅಂತರ್ಮುಖತ್ವಕ್ಕೆ ಕೊಡಲು ಸಾಧ್ಯವಿಲ್ಲವೇ? ಹಾಗಾದರೆ ನನಗೆ ವಿವಾಹವೇ ಬೇಡ ಎಂದು ಮದುವೆಯ ಮಂಟಪದಿಂದಲೇ ಓಡಿ ಹೋಗ್ಬಿಟ್ರು. ಓಡಿ ಹೋದ್ರು. ಪೇಟ ಎಲ್ಲ ಧರಿಸಿದ್ರು, ಅಲ್ಲೇ ಕೆಡವಿ. ಆ ಹಾರ ಹಾಕೊಂಡಿದ್ರು, ಹಾರವನ್ನು ಕೂಡ ಅಲ್ಲೇ ಕೆಡವಿ ಓಡಿ ಹೋದ್ರು. ಮತ್ತೆ ಹಿಂದಿರುಗಿ ಬರಲೇ ಎಲ್ಲರೂ ನೋಡ್ತಾನೆ ಇದ್ದಾರೆ. ಸಮರ್ಥ ರಾಮದಾಸರು ಅಂತರ್ಮುಖತ್ವದ ಸಾಧನೆಗಾಗಿ ವಿವಾಹ ವಿವಾಹದ ಮಂಟಪದಿಂದಲೇ ಓಡಿ ಹೋದ್ರು. ಯಾವ ಶಬ್ದ ಅವರನ್ನು ಎಚ್ಚರಿಸಿತ್ತು? ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಸಾವಧಾನ ಅಂದ್ರೆ ಎಚ್ಚರಿಕೆ ಅಂತಲೂ ಕೂಡ ಅರ್ಥ. ಸಾವಧಾನ, ಬಿ ಅವೇರ್, ಬಿ ಅಲರ್ಟ್, ಬಿ ಅವೇಕ್ ಅನ್ನುವ ಅರ್ಥ ಕೊಡುತ್ತೆ. ಆದ್ರಿಂದ ಹೇ ಶಿಷ್ಯ, ನೀನು ಇದನ್ನು ಅತ್ಯಂತ ಜಾಗರೂಕನಾಗಿ ಎಚ್ಚರದಿಂದ ಕೇಳುವಂತವನಾಗು, ಆಲಿಸುವಂತವನಾಗು. ಶೃಣು, ಕೇಳು. ಭ್ರಾಂತ್ಯಾ ಮೋಹಿತ ಕಲ್ಪನಾ ಪ್ರಾಮಾಣಿಕೇನ ಭವತಿ. ಯಾವುದು ಭ್ರಾಂತಿಯಿಂದ, ಮನಸ್ಸಿನ ಚಾಂಚಲ್ಯದಿಂದ ಯಾವುದನ್ನು ನಾವು ಗ್ರಹಿಸುತ್ತೇವೆಯೋ ಅದಕ್ಕೆ ಸತ್ಯತ್ವವಿಲ್ಲ. ಅದೇ ಹೇಳ್ತಾರೆ ಇಲ್ಲಿ. ಭ್ರಾಂತಿಯಿಂದ ಮೋಹಗೊಳಿಸಲ್ಪಟ್ಟವರ ಕಲ್ಪನೆಯು ಪ್ರಾಮಾಣಿಕೀನ ಭವತಿ, ಅದು ಸತ್ಯವಾಗುವುದಿಲ್ಲ, ನಿಜವಾಗುವುದಿಲ್ಲ. ಏನದರ ಅರ್ಥ? ಭ್ರಾಂತಿಯಿಂದ ಮೋಹಿತರಾದವರ ಕಲ್ಪನೆ ಅಂದ್ರೆ ಅರ್ಥ ಏನು? ಒಂದು ಉದಾಹರಣೆ ನೋಡಿ ನಂತರ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಭ್ರಾಂತಿಯಿಂದ ಮೋಹಿತ ಕಲ್ಪಿತರಾದವರು ಅಂದ್ರೆ ಅರ್ಥ ಏನು? ಉದಾಹರಣೆಗೆ, ಒಬ್ಬರು ಕನಸನ್ನ ಕಾಣ್ತಾ ಇರ್ತಾರೆ, ಸ್ವಪ್ನಾವಸ್ಥೆ. ಸ್ವಪ್ನ, ಅ ಪರ್ಸನ್ ಈಸ್ ಡ್ರೀಮಿಂಗ್. ಕನಸನ್ನ ಕಾಣ್ತಾ ಇದ್ದಾರೆ, ಸ್ವಪ್ನವನ್ನ ಕಾಣ್ತಾ ಇದ್ದಾನೆ. ಈಗ ಸ್ವಪ್ನ ಕಾಣುವಂಥದ್ದು ಯಾವಾಗ ಹೇಳಿ? ಮನಸ್ಸು ಎಚ್ಚರವಾದಾಗ ಮಾತ್ರ. ಶರೀರ ನಿದ್ರಿಸ್ತಾ ಇರುತ್ತೆ, ಮಲಗುವ ಭಂಗಿಯಲ್ಲಿರುತ್ತೆ, ಆದರೆ ಮನಸ್ಸು ಎಚ್ಚರವಾಗಿರುವುದರಿಂದ ಸ್ವಪ್ನಾವಸ್ಥೆ. ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಕೇವಲ ಮನಸ್ಸು ಮಾತ್ರ ತನ್ನ ಕಪೋಲ ಕಲ್ಪನೆಯಲ್ಲಿ ಕನಸನ್ನು ಕಾಣ್ತಾ ಇದೆ. ಕೆಲವರು ಹಗಲುಗನಸು, ಕೆಲವರು ಎಚ್ಚರವಿರುವಾಗಲೇ ಹಗಲಲ್ಲೇ ಕಣ್ಣು ಮುಚ್ಚಿಕೊಂಡು ಮನಸ್ಸಿನ ಮುಖಾಂತರವಾಗಿ ಯಾವುದೋ ಕಲ್ಪನೆ ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತು ಕೂಡ ಮಲಗಿಕೊಂಡು ಸ್ವಪ್ನವನ್ನ ಕಾಣುವಂಥದ್ದು ಇದ್ದೇ ಇದೆ. ಈಗ ನೋಡಿ, ಸ್ವಪ್ನಾವಸ್ಥೆಯಲ್ಲಿ ಯಾವ ಕನಸನ್ನು ಕಾಣ್ತೇವೆ ಅದು ಕೇವಲ ಕಲ್ಪನೆ, ಸತ್ಯ ಅಲ್ಲ ಅದು. ಹೌದಲ್ಲ? ಸ್ವಪ್ನಾವಸ್ಥೆಯಲ್ಲಿ ಯಾವ ಕನಸನ್ನು ಕಾಣ್ತೇವೆಯೋ ಅದು ನಿಜವಲ್ಲ, ಸತ್ಯವಲ್ಲ. ಹೌದಲ್ಲ? ಯಾವಾಗ ಗೊತ್ತಾಗುತ್ತೆ ನಮ್ಗೆ ಅದು ಸತ್ಯ ಅಲ್ಲ ಅಂತ? ಎಚ್ಚರವಾದಾಗ ಗೊತ್ತಾಗತ್ತೆ. ಹೌದಲ್ಲ? ಕೆಲವೊಮ್ಮೆ ಕನಸಿನಲ್ಲಿ ಭಯಂಕರವಾದದ್ದನ್ನು ನೋಡ್ತೇವೆ, ಕೆಲವೊಂದು ಅತ್ಯಂತ ಮನಸ್ಸಿಗೆ ಮುದ ತರುವ ರೀತಿಯಲ್ಲೂ ಕೂಡ ದೃಶ್ಯಾವಳಿಗಳನ್ನು ನೋಡ್ತೇವೆ ಕನಸಿನಲ್ಲಿ, ಸ್ವಪ್ನದಲ್ಲಿ, ಅಲ್ವೇ? ಅದು ಯಾವುದೇ ಭಾವನೆಗಳಿರಲಿ, ಅದಕ್ಕೆ ಸತ್ಯತ್ವವಿಲ್ಲ. ಅದನ್ನೆಲ್ಲಿ ಹೇಳ್ತಾ ಇರೋದು.
ಭ್ರಾಂತಿಯಿಂದ ಮೋಹಿತರಾದವರ ಕಲ್ಪನೆಯು ನಿಜವಾಗುವುದಿಲ್ಲ. ಯಾವಾಗ ನಾವು ಕಲ್ಪನೆಯಿಂದ ನೋಡ್ತೇವೆ, ಕಲ್ಪನೆ ಮಾಡಿಕೊಳ್ಳುತ್ತೇವೆ, ಅದಕ್ಕೆ ಸತ್ಯತ್ವವನ್ನು ನಾವು ಕೊಡುವುದಿಲ್ಲ. ಆದ್ದರಿಂದ ಈ ಜೀವ ಭಾವನೆಯೂ ಕೂಡ, ಹೇ ಶಿಷ್ಯ, ಅದು ನಿನ್ನ ಕಲ್ಪನೆ, ಅದಕ್ಕೆ ಸತ್ಯ ಇಲ್ಲ. ಸತ್ಯ ಇರುವುದೇ ಬೇರೆ. ಆದ್ದರಿಂದ ಸತ್ಯತ್ವವನ್ನು ದರ್ಶಿಸಿದಾಗ, ಅನುಭಾವಿಸಿದಾಗ ಮುಕ್ತಿ. ಯಾವಾಗ ಭ್ರಾಂತಿಯಿಂದ ನಾವು ಜೀವಭಾವವನ್ನು ನೋಡ್ತೇವೆ, ಅದೇ ಮನುಷ್ಯನ ಬಂಧನಕ್ಕೆ ಕಾರಣವಾಗುವುದು. ವಿಚಾರ ಮಾಡಿ. ಇದರ ಬಗ್ಗೆ ಇನ್ನೂ ಕೂಡ ಮುಂದುವರಿಸ್ತಾರೆ ಗುರುಗಳು ಮುಂದಿನ ಶ್ಲೋಕ ನೋಡಿ. ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. 2 ಬಾರಿ ಪುನರಾವರ್ತನೆ ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಭ್ರಾಂತಿಂ ವಿನಾ ತ್ವಸಂಗಸ್ಯ ನಿಷ್ಕ್ರಿಯಸ್ಯ ನಿರಾಕೃತೆ ನ ಘಟಿತಾರ್ಥ ಸಂಬಂಧ ನಭಸೋ ನೀಲತಾದಿವತ್. ಮತ್ತೊಮ್ಮೆ ಹೇಳುವ. ಭ್ರಾಂತಿಂ ವಿನಾ ತ್ವಸಂಗಸ್ಯ ನಿಷ್ಕ್ರಿಯಸ್ಯ ನಿರಾಕೃತೆ ನ ಘಟೇತಾರ್ಥ ಸಂಬಂಧ ನಭಸೋ ನೀಲತಾದಿವತ್. ಇದರ ಅರ್ಥ ವಿವರಣೆಯನ್ನು ಮತ್ತು ಗುರುಗಳ ಉತ್ತರದ ವಿಶ್ಲೇಷಣೆಯನ್ನು ಮುಂದಿನ ಶುಕ್ರವಾರ ಮಾಡುವ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರದೊಂದಿಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.